ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ, ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಕೆಲವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತೆ, ನೆನಪಿರಲಿ. ಇತರರ ಏಳಿಗೆ ಕಂಡು ಅಸೂಯೆ ಪಡಬೇಡ. ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದಿಗೂ ಸಿಗುವುದಿಲ್ಲ. ಸಾಧ್ಯವಾದರೆ ಪ್ರೀತಿ ಹಂಚು. ಅದರ 2ರಷ್ಟು ನಿನಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ನಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರ ಕೂಡ ಶತ್ರು ಆಗುತ್ತಾನೆ. ಕೇಳದೆ ಹೇಳಬೇಡಿ, ಕರೆಯದೆ ಹೋಗಬೇಡಿ, ಕಷ್ಟ ಬಂದರೆ ಕಣ್ಣೀರು ಹಾಕಬೇಡಿ, ನಂಬಿಕೆ ದ್ರೋಹಿಗಳ ಸಂಗ ಮಾಡಬೇಡಿ, ಬೆಲೆ ಇಲ್ಲದ ಕಡೆ ನಿಮ್ಮ ಕಾಲನ್ನು ಇಡಬೇಡಿ. ಊಸರವಳ್ಳಿಯಂಥ ಬುದ್ಧಿಯ ಪಾಪಿಗಳನ್ನು ನಂಬಿ ಮೋಸ ಹೋಗಬೇಡಿ. ಇದೆಲ್ಲ ಆಗುವುದು ನೊಂದವರ ಬಾಳಲ್ಲಿ ಎಚ್ಚರವಾಗಿರಿ. ಯಾವ ವ್ಯಕ್ತಿ ಸುಖ ಮತ್ತು ದುಃಖ 2ರಲ್ಲೂ ವಿಚಲಿತನಾಗುವುದಿಲ್ಲವೋ ಹಾಗೂ 2ರಲ್ಲೂ ಸಮಭಾವನಾಗಿರುವನೋ ಅಂಥ ವ್ಯಕ್ತಿ ಮುಕ್ತಿಗೆ ಅರ್ಹ. ಮನುಷ್ಯನ ನಿಜವಾದ ಸಂಪತ್ತು ಅವನ ಹಣ, ಬಂಗಾರ ಅಥವಾ ಬಂಗಲೆ ಅಲ್ಲ. ಅವನ ಸಂಪತ್ತು ಎಂದರೆ ಅವನ ನಗುತ್ತಿರುವ ಕುಟುಂಬ ಮತ್ತು ಸಂತೃಪ್ತ ಮನಸ್ಸು. ಲೋಪದೋಷಗಳನ್ನು ಹುಡುಕುತ್ತಿದ್ದರೆ ತಪ್ಪು ತಡೆಗಳು ಹೆಚ್ಚಾಗಬಹುದು. ಒಳ್ಳೆಯದರ ಬಗ್ಗೆ ಚಿಂತಿಸಿ, ಒಳ್ಳೆಯದೇ ಆಗುತ್ತೆ. ಭಯವನ್ನು ಒಮ್ಮೆಯೂ ಎದುರಿಸಲಾರದೆ ಹೋದರೆ ಜೀವನವಿಡೀ ಓಡುತ್ತಲೇ ಇರಬೇಕಾಗುತ್ತೆ. ವಾದ ಆ ಸಂದರ್ಭದಲ್ಲಿ ಗೆಲ್ಲುತ್ತೇವೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ತಾಳ್ಮೆ ಆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿತ್ವವನ್ನು ಗೆಲ್ಲುತ್ತದೆ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ. ಜ್ಞಾನಿಯ ಹಂಗಿಸಬೇಡ, ಸಿರಿವಂತನ ಹಿಂಬಾಲಿಸಬೇಡ. ಬಡತನ ಬಂದಾಗ ಅಂಜಬೇಡ. ಜ್ಞಾನ ಹೊಂದಿದ್ದರೆ ಜಯ ನಿನ್ನದೇ. ಏನೋ ಒಂದು ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾವುದು ನಿನ್ನದಲ್ಲವೋ ಅದು ನೀವೆಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದನ್ನೆಲ್ಲ ಬಂದಂತೆ ಸ್ವೀಕರಿಸು. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಯೇ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತೆ. ಜನಿಸಿದಾಗ ಎತ್ತಿಕೊಳ್ಳಬೇಕು ನಿನ್ನ, ಮರಣ ಹೊಂದಿದಾಗಲೂ ಎತ್ತಬೇಕು ನಿನ್ನ. ಮಧ್ಯೆ ಸ್ವಲ್ಪ ನಡೆದಾಡುತ್ತೀಯ ಎನ್ನುವ ಕಾರಣಕ್ಕೆ ಅಹಂಕಾರ ಯಾಕೆ ಮಾನವ? ಸತ್ಯ ಅಸತ್ಯದ ವಿರುದ್ಧ ಹೋರಾಟ ನಡೆದಾಗಲೆಲ್ಲ ಸತ್ಯ ಒಂಟಿಯಾಗಿ ನಿಲ್ಲುತ್ತೆ. ಯಾಕೆಂದರೆ ಅಸತ್ಯದ ಜೊತೆ ಮೂರ್ಖರ ಗುಂಪು ಇರುತ್ತೆ. ಹೀಗಿದ್ದರೂ ಸತ್ಯವು ಯಾವಾಗಲೂ ಅಸತ್ಯದ ಮೇಲೆ ಜಯ ಸಾಧಿಸುತ್ತೆ. ತನ್ನೊಳಗೆ ತಾನು ಇಳಿಯುವುದೇ ಧ್ಯಾನ, ತನ್ನನ್ನು ತಾನು ತಿಳಿಯುವುದೇ ಜ್ಞಾನ. ತಿಳುವಳಿಕೆಗಿಂತ ನಡವಳಿಕೆ ಉತ್ತಮ. ಕೆಲವೊಮ್ಮೆ ತಿಳುವಳಿಕೆ ಸೋಲಬಹುದು, ಆದರೆ ನಡವಳಿಕೆ ಎಂದೂ ಸೋಲುವುದಿಲ್ಲ.
ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೊಮ್ಮೆ ಅದು ಮರುಕಳಿಸಿದರೆ ನಿನಗೆ ಆಗುತ್ತಿರುವ ಮೋಸವೆಂದು ದೂರ ಸರಿದು ಬಿಡು. ಸ್ವರ್ಗದ ಕನಸನ್ನು ಬಿಟ್ಟು ಬಿಡು, ನರಕದ ಭಯವನ್ನು ಬಿಟ್ಟು ಬಿಡು. ಯಾರಿಗೆ ಗೊತ್ತು ಯಾವುದು ಪಾಪ ಯಾವುದು ಪುಣ್ಯವೆಂದು? ಆದರೆ ಇಷ್ಟನ್ನೇ ನೆನಪು ಇಟ್ಟುಕೋ, ಯಾರ ಮನಸ್ಸನ್ನು ನೋಯಿಸಬೇಡ, ಸ್ವಾರ್ಥಕ್ಕಾಗಿ ಯಾರಿಗೂ ಕಣ್ಣೀರು ಹಾಕಿಸಬೇಡ. ಉಳಿದದ್ದೆಲ್ಲವನ್ನು ಭಗವಂತನಿಗೆ ಬಿಡು. ಇಲ್ಲಿ ಸಂಬಂಧ ದೊಡ್ಡದಲ್ಲ, ಪದವಿ ಇದ್ದವನು ದೊಡ್ಡವನಲ್ಲ, ಹಣ ಇದ್ದವನು ದೊಡ್ಡವನಲ್ಲ. ಯಾರು ಕಷ್ಟದ ಸಮಸ್ಯೆಯಲ್ಲಿ ಮನುಷ್ಯತ್ವ ದೊಡ್ಡದು ಎಂದು ಹೆಗಲಿಗೆ ಹೆಗಲು ಕೊಡುವನೋ ಅವನೇ ದೊಡ್ಡವನು. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೆ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯೋದು. ಸೂರ್ಯಚಂದ್ರನಂತೆ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು, ಆಗ ನಿನ್ನ ಬದುಕು ಧನ್ಯ. ಧರ್ಮದ ಸರಳ ವಿವರಣೆ ಎಂದರೇನು? ನಿಮ್ಮಿಂದಾಗಿ ಬೇರೆ ಯಾವುದೇ ಆತ್ಮಕ್ಕೆ ದುಃಖಿಸಬಾರದು, ಅದೇ ನಿಜವಾದ ಧರ್ಮ. ನೇರವಾಗಿ ಮಾತನಾಡುವವನೇ ಈ ಪ್ರಪಂಚದಲ್ಲಿ ಎಲ್ಲರಿಗೂ ತುಂಬ ದೂರ, ಆದರೆ ಅವನೇ ದೇವರಿಗೆ ತುಂಬ ಹತ್ತಿರ. ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟ ನೀಡದಿದ್ದರೆ ಸ್ವಲ್ಪ ಸಮಯ ಅಳಬಹುದು, ಆದರೆ ಸರಿಯಾದ ಸಮಯಕ್ಕೆ ಸಂಸ್ಕಾರ ನೀಡದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡ, ಕೆಲವೊಮ್ಮೆ ಕಿವುಡ, ಇನ್ನೂ ಕೆಲವೊಮ್ಮೆ ಮೂಗ ಆಗಿರುವುದನ್ನು ಕಲಿಯಬೇಕಾಗುತ್ತದೆ. ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಬಿಡುವರೋ ಆಗ ತನ್ನಲ್ಲಿಯೇ ಸಂತುಷ್ಟರಾಗಿ ಸ್ಥಿರಬುದ್ಧಿ ಉಳ್ಳವರೆಂದು ಕರೆಯಲ್ಪಡುತ್ತಾರೆ. ಯಶಸ್ವಿ ವ್ಯಕ್ತಿಗಳು ಇಂತಹ ಸ್ಥಿರತೆಯನ್ನು ಹೊಂದಿರುತ್ತಾರೆ. ಯಾರು ನಿಮಗೆ ಬೆಲೆ ಕೊಡುತ್ತಿಲ್ಲವೆಂದು ತಿಳಿಯಿರಿ. ಜೀವನದ 5 ಕಟು ಸತ್ಯಗಳು. ನಿಮ್ಮ ದುಃಖವನ್ನು ಮರೆಮಾಡಿ ಯಾರೂ ಕಾಳಜಿ ವಹಿಸುವುದಿಲ್ಲ. ಖಾಸಗಿಯಾಗಿರಿ, ಎಲ್ಲರೂ ನಿಮಗೆ ಒಳ್ಳೆಯದನ್ನು ಬಯಸುವುದಿಲ್ಲ. ಶಾಂತವಾಗಿರಿ, ಯಾವುದು ಶಾಶ್ವತವಲ್ಲ. ಏಕಾಂಗಿಯಾಗಿರಿ, ಎಲ್ಲರೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಸಮಯದ ಮೌಲ್ಯ ಮಾಡಿ, ಅದು ಎಂದಿಗೂ ಹಿಂತಿರುಗುವುದಿಲ್ಲ. ಪರಮಾತ್ಮನ ನೆನಪಿನಿಂದ ಯೋಚಿಸುವುದು, ಮಾತನಾಡುವುದು, ಪ್ರತಿ ಕಾರ್ಯವನ್ನು ಮಾಡುವುದರ ಅಭ್ಯಾಸದಿಂದ ನಾವು ಕರ್ಮಯೋಗಿಗಳಾಗುತ್ತೇವೆ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ, ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗೊಂದು ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.